ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡು ಸಿಎಂ ವಿಜಯ್ ಮಂಗಳೂರು ಏರ್ಪೋರ್ಟ್ನಿಂದ ತೆರಳಿದ್ದಾರೆ. ಜೋಸೆಫ್ ವಿಜಯ್ ರಸ್ತೆ ಮಾರ್ಗವಾಗಿ ಕಾರ್ನಲ್ಲಿ ತೆರಳುತ್ತಿದ್ದಾರೆ. ಅಭಿಮಾನಿಗಳತ್ತ ಕೈ ಬೀಸಿ ಹೊರಟಂತ ದಳಪತಿ ವಿಜಯ್ ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡ್ತಾರೆ. ಮೂಕಾಂಬಿಕೆಯ ದರ್ಶನ ಪಡಿತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ಹಾಗೂ ತಮಿಳುನಾಡು ಸಿಎಂ ಆಗಿರುವಂತ ದಳಪತಿ ವಿಜಯ್. ಸದ್ಯ ವಿಜಯ್ ಆಗಮನ ಹಿನ್ನೆಲೆ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಬಿಗಿ ಭದ್ರತೆಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ವಿಜಯ್ ಬಂದು ಹೋಗುವವರೆಗೂ ಕೂಡ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ಹರಕೆ ತೀರಿಸಲಿರುವಂತಹ ವಿಜಯ್ ಈ ಮುಂಚೆ ಹರಕೆ ಹೊತ್ತಿದ್ರು. ಸಿಎಂ ಆಗುವ ಮೊದಲು ಆ ಹರಕೆ ತೀರಿಸೋದಕ್ಕೆ ಅಂತ ಇವತ್ತು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಿರುವಂತ ಸಿಎಂ ದಳಪತಿ ವಿಜಯ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಕಾಂಬಿಕೆ ತಾಯಿಯ ದರ್ಶನವನ್ನ ಪಡ್ಕೊಳ್ತಾರೆ, ಹರಕೆ ತೀರಿಸಲಿದ್ದಾರೆ. ಏರ್ಪೋರ್ಟ್ನಿಂದ ಸದ್ಯ ಮೂಕಾಂಬಿಕೆ ದರ್ಶನ ಪಡ್ಕೊಳ್ಳೋದಕ್ಕೆ ಕೊಲ್ಲೂರಿನವರೆಗೂ ರಸ್ತೆ ಮಾರ್ಗವಾಗಿಯೇ ಹೋಗ್ತಾ ಇರೋದು. ಇನ್ನು ಏರ್ಪೋರ್ಟ್ನಲ್ಲಿ ಬಂದು ಇಳಿತಾ ಇದ್ದಂತೆ ಅಭಿಮಾನಿಗಳು ಅವರನ್ನ ಮಾತನಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅವರತ್ತ ಕೈ ಬೀಸಿ ನಟ ವಿಜಯ್ ಅಲ್ಲಿಂದ ತೆರಳಿರೋದು. ಏರ್ಪೋರ್ಟ್ನಿಂದ ಕೊಲ್ಲೂರಿನವರೆಗೂ ಕೂಡ ರಸ್ತೆ ಮಾರ್ಗವಾಗಿಯೇ ಹೋಗಿ ತಾಯಿಯ ದರ್ಶನವನ್ನು ಪಡೆಯಲಿದ್ದಾರೆ. ಯಾರೇ ಸೆಲೆಬ್ರಿಟಿ ಮೂಕಾಂಬಿಕೆ ದರ್ಶನ ಪಡೆಯೋದಕ್ಕೆ ಬಂದರೂ ಆಲ್ಮೋಸ್ಟ್ ಶುಕ್ರವಾರ ಬರ್ತಾರೆ. ನೋಡಿ, ಯುಟಿ ಖಾದರ್ ಅವರು ಅವ್ರನ್ನ ಭರ ಮಾಡ್ಕೊಂಡಿರುವಂಥ ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ನಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತಮಿಳುನಾಡು ಸಿಎಂ ಆಗಿರುವಂತ ವಿಜಯ್ ಅವರನ್ನ ಯುಟಿ ಖಾದರ್ ಬರ ಮಾಡಿಕೊಂಡಿದ್ದಾರೆ. ದಳಪತಿ ವಿಜಯ್ ಅವರು ಏರ್ಪೋರ್ಟ್ಗೆ ಬಂದ ತಕ್ಷಣವೇ ಅಲ್ಲಿ ಅಭಿಮಾನಿಗಳು ವಿಜಯ್ ಸರ್ ಅಂತ ಕೂಗಿದ್ದಾರೆ. ಇನ್ನು ಅವರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಶಾಸಕ ಯುಟಿ ಖಾದರ್ ಅವರನ್ನ ಬರ ಮಾಡಿಕೊಂಡಿದ್ದಾರೆ. ಜೊತೆಗೆ ಅನೇಕರು ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ ಹೂಗುಚ್ಛ ಕೊಡೋದ್ರ ಮೂಲಕ. ತದನಂತರದಲ್ಲಿ ಅಭಿಮಾನಿಗಳತ್ತ ಕೈ ಬೀಸಿ ವಿಜಯ್ ಅವರು ಕಾರ್ನಲ್ಲಿ ಕೊಲ್ಲೂರಿಗೆ ತೆರಳ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನು ಕೂಡ ಪಡ್ಕೊಳ್ತಾರೆ, ಹರಕೆ ತೀರಿಸ್ತಾರೆ. ಈ ಹಿಂದೆ ಕೂಡ ಅನೇಕ ಸೆಲೆಬ್ರಿಟಿಗಳು ಬಂದು ಹರಕೆ ತೀರಿಸಿದ್ದನ್ನು ನಾವು ಗಮನಿಸಿದ್ವಿ. ಇನ್ನು ವಿಜಯ್ ದಳಪತಿಯವರು ಏನು ಹರಕೆ ಹೊತ್ತಿದ್ರು, ಜೊತೆಗೆ ದೇವಿಗೆ ಏನು ಅರ್ಪಣೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿರ್ತವೆ. ಆ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ. ಇನ್ನು ತಮಿಳುನಾಡು ಸಿಎಂ ಕೊಲ್ಲೂರು ದೇವಸ್ಥಾನಕ್ಕೆ ಬರ್ತಿರೋದ್ರಿಂದ ಅಲ್ಲಿ ಭಾರಿ ಬಿಗಿ ಭದ್ರತೆ ಇದೆ. ಅದರ ಜೊತೆಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ಅವರು ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಹೋಗೋವರೆಗೂ ಕೂಡ ಸಾರ್ವಜನಿಕರಿಗೆ ಅವರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ಹರಕೆ ತೀರಿಸ್ತಾರೆ ಇವತ್ತು ವಿಜಯ್ ಅವರು. ಈ ಹಿಂದೆ ಅನೇಕ ಸೆಲೆಬ್ರಿಟಿಗಳು ಅನೇಕರು ಹರಕೆ ಹೊತ್ತು ಹೋಗಿದ್ದಿದೆ. ತದನಂತರದಲ್ಲಿ ಅವರ ಇಷ್ಟಾರ್ಥಗಳು ಸಿದ್ಧಿಯಾದ ನಂತರ ಬಂದು ಹರಕೆ ತೀರಿಸಿದ್ದೂ ಇದೆ. ಅವರ ಹಾದಿಯನ್ನೇ ಜಯಲಲಿತಾ ಇರ್ಬೋದು, MGR ಇರ್ಬೋದು, ಅದೇ ರೀತಿಯಾಗಿ ನಟ ರಜನಿಕಾಂತ್ ಇರ್ಬೋದು, ಅನೇಕರು ಬಂದು ಹೋಗಿದ್ದಾರೆ. ತಮ್ಮ ಇಷ್ಟಾರ್ಥಗಳು ನೆರವೇರಿದ ತಕ್ಷಣ ಬಂದು ಹರಕೆ ತೀರಿಸಿದ್ದಾರೆ.